ಜೋರಾದ ಚಪ್ಪಾಳೆ ಬರಲಿ. ಆ್ಯಕ್ಚುಲಿ ಪ್ರಗತಿ ಶೆಟ್ಟಿಯವರ ಪ್ರಗತಿಯ ಬಗ್ಗೆ ಕೇಳೋದಕ್ಕೆ ನಾನೇ ಬಹಳ ಕುತೂಹಲ ಆಗಿದೆ. ಹೀಗಾಗಿ ನಾನೇ ಅವರ ಪ್ರಗತಿಯ ಬಗ್ಗೆ ಕೇಳ್ತೀನಿ. ಜೋರಾದ ಚಪ್ಪಾಳೆ ನನಗೂ ಬರಲಿ, ಪ್ರಗತಿಯವರಿಗೂ ಬರಲಿ. ನಮಸ್ಕಾರ ಪ್ರಗತಿ ಶೆಟ್ಟಿಯವರೇ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಹಿಯರ್. ರಿಪಬ್ಲಿಕ್ ಕನ್ನಡ ನಿಮ್ಮ ಟ್ಯಾಗ್ ಲೈನ್ ಥರನೇ ನಿಮ್ಮ ಧ್ವನಿ ಜನರ ಪ್ರತಿಧ್ವನಿಯಾಗಿ ಸಮಾಜದ ಅಂಕುಡೊಂಕುಗಳನ್ನೆಲ್ಲ ತಿದ್ದುತ್ತಾ ಬಂದಿದ್ದೀರಾ. ಇವತ್ತಿನ ವೇದಿಕೆ ನನಗೆ ತುಂಬ ಖುಷಿ ಆಯಿತು. ಅಂದರೆ ನಾವು ಯಾವತ್ತೂ ಈ ಸಿನಿಮಾ ಹೀರೋಗಳನ್ನು ಸೆಲೆಬ್ರೇಟ್ ಮಾಡೋ ಜನ್ರೇಷನ್, ಅಂದರೆ ತಲಾಂತರದಿಂದ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ರಿಯಲ್ ಲೈಫ್ ಹೀರೋಗಳ ಸಾಧನೆ ಯಾವತ್ತೂ ಅವ್ರು ತುಂಬ ಸೆಲ್ಫ್ಲೆಸ್ಸಾಗಿ ಕೆಲಸ ಮಾಡ್ತಾರೆ, ಬಟ್ ಅದೆಲ್ಲೂ ಯಾರಿಗೂ ತಿಳಿದೇ ಹೋಗ್ಬಿಡುತ್ತೆ. ಇವತ್ತು ನಿಮ್ಮ ಚಾನೆಲ್ ಮೂಲಕ ನೀವು ಇಷ್ಟು ಜನನ, ಅಂದರೆ ನನಗೆ ಗೊತ್ತು ಖಂಡಿತ ಇದಕ್ಕಿಂತ ತುಂಬ ಜನ ಇದ್ದಾರೆ, ಅದರಲ್ಲಿ ನಿಮ್ಮ ಬೆಸ್ಟ್ ಪ್ರಯತ್ನ ಮಾಡಿ ಇಷ್ಟು ಜನನ ಫೈಂಡ್ ಮಾಡಿ ಅವ್ರನ್ನೆಲ್ಲರನ್ನ ಇವತ್ತು ಇಲ್ಲಿ ಕರೆದು ಸನ್ಮಾನ ಮಾಡಿದ್ದೀರಾ. ತುಂಬ ಖುಷಿ ಆಗ್ತಿದೆ. ಇದ್ರ ಮೂಲಕ ನಾನು ಪ್ರತಿಯೊಬ್ಬರು ಯಾರು ಸರ್ ಒಬ್ರದ್ದು ಎಕ್ಸ್ಪೀರಿಯನ್ಸ್ ನಾನು ಕೇಳ್ತಾ ಇದ್ದೆ. ಅಂದರೆ ಎಷ್ಟು ಸೆಲ್ಫ್ಲೆಸ್ ಆಗಿ ನಾವು ಈ ಜನ್ರೇಷನಲ್ಲಿ ಒಂದು 9 to 5 ಜಾಬ್ ಮಾಡೋದು, ಇಲ್ಲ ನಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಸ್ಟ್ರಗಲ್ ಅಂತೀವಿ, ಡಿಪ್ರೆಷನ್ ಅಂತೀವಿ, ಅಂಥದ್ರಲ್ಲಿ ಸೆಲ್ಫ್ಲೆಸ್ ಆಗಿ ದೇಶಕ್ಕೋಸ್ಕರ ಎಲ್ಲೋ ಕೂತ್ಕೊಂಡು ಹೋರಾಡೋದು ಒಂದು ಸಣ್ಣ ಮಾತಲ್ಲ. ಆ ಥರ ತುಂಬ ಜನ ಇದ್ದಾರೆ. ಇಲ್ಲಿ ಬಂದು ಇವತ್ತು ಎಷ್ಟು ಜನ ಪ್ರಶಸ್ತಿಗಳನ್ನು ತೊಗೊಂಡಿದ್ದೀರಾ, ಇನ್ನೆಷ್ಟು ಜನ ಸೆಲ್ಫ್ಲೆಸ್ ಆಗಿ ಈ ದೇಶಕ್ಕೋಸ್ಕರ, ಈ ಭೂಮಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆ್ಯಕ್ಚುಲಿ ಪ್ರಗತಿಯವರು ನಂದೊಂದು ಅರ್ಧ ಕೆಲಸ ಕಡಿಮೆ ಮಾಡಿಬಿಟ್ರಿ. ಇನ್ನೂ ಪ್ರಶ್ನೆ ಕೇಳಿದ್ದಿಲ್ಲ, ಆಗಲೇ ಅಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ರಿ. ಒಂದು ಇಂಟ್ರೆಸ್ಟ್ ಏನು ಅಂತಂದರೆ, ರಿಷಬ್ ಶೆಟ್ಟಿ ಅವರು ಪರಿಚಯ ಆದಮೇಲೆ ನಿಮಗೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಬಂತಾ ಅಥವಾ ಮುಂಚೆನೇ ಆಸಕ್ತಿ ಇತ್ತಾ ಅಂತ? ಮುಂಚೆಯಿಂದ ಜನರಲ್ ಆಗಿ ಆಸಕ್ತಿ ಇತ್ತು. ಅಂದರೆ ತೆರೆ ಹಿಂದೆ ಕೆಲಸಗಳು ಹೇಗಾಗುತ್ತೆ ಅಂತ ಒಂದು ತುಂಬ ಕ್ಯೂರಿಯಾಸಿಟಿ ಇತ್ತು. ಹಾಗೂ ಕಾಸ್ಟ್ಯೂಮ್ ಡಿಸೈನಿಂಗ್ ನನಗೆ ತುಂಬ ಇಷ್ಟ ಆಯಿತು ಮುಂಚೆಯಿಂದ, ಬಟ್ ಅದನ್ನು ಓದಲಿಕ್ಕಾಗಿರಲಿಲ್ಲ. ನಾನು ITL ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಅದ್ರ ರಿಲೇಟೆಡ್ ಒಂದು ಕೋರ್ಸ್ ಮಾಡಿಕೊಂಡು ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟಾರ್ಟ್ ಮಾಡಿದೆ. ಚಿತ್ರರಂಗದಲ್ಲಿ ಹೆಣ್ಮಕ್ಳಿಗೆ ಚಾಲೆಂಜ್ ಅಂತಂದರೆ ಯಾವ ರೀತಿ? ಚಿತ್ರರಂಗದಲ್ಲಿ ಹೆಣ್ಮಕ್ಳು ಜಾಸ್ತಿ ಇಲ್ಲ. ಈ ಮೂಲಕ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ಬನ್ನಿ ಅಂತ. ಎಲ್ಲ ಫೀಲ್ಡಲ್ಲೂ ತುಂಬ ಅವಕಾಶಗಳಿದೆ. ಖಂಡಿತ ತುಂಬ ಹೆಣ್ಮಕ್ಳು ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಬಿಗಿನಿಂಗಲ್ಲಿ ನಾನು ಸರ್ಕಾರಿಗೆಲ್ಲ ಕೆಲಸ ಮಾಡಬೇಕಾದ್ರೆ ಒಂದು 10 years ಹಿಂದೆ ಎಲ್ಲ ನಾನು ಒಬ್ಬಳೇ ಇರ್ತಾಯಿದ್ದೆ. ಅಂದರೆ ತುಂಬ ನಾನು ಒಬ್ಬಳೇ ಇದ್ದೀನಲ್ಲ, ಅಂದರೆ ಫುಲ್ಲು ಎಲ್ಲ ಬಾಯ್ಸ್ ಗ್ಯಾಂಗಲ್ಲಿ ಐ ವಾಸ್ ದ ಓನ್ಲಿ ವುಮನ್ ಥರ. ಬರ್ತಾ ಬರ್ತಾ ಸ್ವಲ್ಪ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಹೆಣ್ಮಕ್ಳನ್ನು ನೋಡ್ತಾ ಬಂದ್ವಿ. ಇನ್ನೂ ಹೆಚ್ಚು ಅಂದರೆ ನಾಟ್ ಓನ್ಲಿ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್, ಬಿಹೈಂಡ್ ದ ಕ್ಯಾಮ್ರಾ ಇನ್ನೂ ಹೆಣ್ಮಕ್ಳುಗಳು ಬರಬೇಕು, ಅಚೀವ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಇವತ್ತು ಹೆಣ್ಮಕ್ಳು ಯಾವುದ್ರಲ್ಲೂ ಏನು ಕಡಿಮೆ ಇಲ್ಲ. ಇವಾಗ ಹೇಗೆ ಈಗ ಸೆಟ್ಟಲ್ಲಿ ಬೇರೆಯವರೆಲ್ಲರೂ 24 hours 36 hours ಎಲ್ಲ ನಮ್ಮ ಸೆಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ಹೆಣ್ಮಕ್ಳು ಅದೇ ಥರನೇ ನಿಂತು ಕೆಲಸ ಮಾಡೋಷ್ಟು ನಮಗೆ ಫಿಸಿಕಲಿನ ಇಲ್ಲ ಮೆಂಟಲಿ ಅಷ್ಟು ಸ್ಟ್ರೆಂತ್ ಇದೆ. ಸೊ ಇನ್ನೂ ಹೆಚ್ಚು ಹೆಣ್ಮಕ್ಳು ಬರಬೇಕಂತ ಕೇಳ್ಕೊಳ್ತೀನಿ. ಈಗ IT ಸಾಫ್ಟ್ವೇರ್ ಸೆಕ್ಟ್ರಲ್ಲಿ ಇದ್ದವ್ರು ನೀವು, ಈಗ ಚಿತ್ರರಂಗ, ವಸ್ತ್ರವಿನ್ಯಾಸಕಿ, ಕಾಂತಾರದಂತಹ ವಿಶ್ವವಿಖ್ಯಾತ ಸಿನಿಮಾ, ಅದರ ಹಿಂದೆ ಇರುವಂತಹ ಶ್ರಮ ನಿಮ್ಮದು, ಇದನ್ನೆಲ್ಲ ನೋಡಿದಾಗ ಇದು ಹೇಗೆ ಸಾಧ್ಯ ಆಯಿತು ಅನ್ನೋಂಥ ಪ್ರಶ್ನೆ, ಜೊತೆಗೆ ಚಿತ್ರ ಪ್ರೇಮಿಗಳಿಗೆ ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಉತ್ತರಿಸೋದಾದರೆ 9 to 5 ಜಾಬ್ ಮಾಡಬೇಕಾದ್ರೆ ಜನರಲಿ ಅದೊಂದು ಮೈಂಡ್ ಸೆಟ್ ಇರುತ್ತಲ್ಲ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಿದ್ದೀವಿ, ಆ ಮಂತ್ ಎಂಡಲ್ಲಿ ಬರೋ ಡನ್ ಅಂತ ಒಂದು ಮೆಸೇಜ್ಗೋಸ್ಕರ ಕೆಲಸ ಮಾಡ್ತೀವಿ ಅನ್ನೋದಿರುತ್ತೆ. ನಮ್ಮದು ಅಂತ ಬಂದಾಗ ಸ್ವಲ್ಪ ಜೀವ ಬಿಟ್ಟು ಕೆಲಸ ಮಾಡ್ತೀವಿ. ಅಂದರೆ ತುಂಬ ಕಷ್ಟಪಟ್ಟು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಬೇರೆದೆಲ್ಲ ಈ ಅಂದರೆ ಎಲ್ಲರೂ ಹಾಗೆ ಮಾಡ್ತಾರಂತ ಅಲ್ಲ. ಈಗ ಮೆಸೇಜ್ ಹೆಂಗೆ ಬರುತ್ತೆ, ಒಂದೇ ಸಾರಿ ದೊಡ್ಡದಾಗಿ ಡಾನ್ ಅಂತ ಬಂದ್ಬಿಡುತ್ತೆ. ಇವತ್ತಿಗೆ ಆ ಮೆಸೇಜ್ ಕೌಂಟ್ ಆಗಲ್ಲ. ಇವತ್ತು ಈ ಥರ ನಿಮ್ಮ ಪ್ರೀತಿ ಆಗಿರಲಿ, ನೀವು ಗುರುತಿಸಿ ಮಾತಾಡ್ಸೋದಾಗಿರಲಿ, ಆಮೇಲೆ ನಾವು ಮಾಡಿರೋ ಕೆಲಸ ನಾವೇ ಆ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಅದಕ್ಕೆ ಆ ಎಷ್ಟು ದಿನ ನಿದ್ದೆ ಬಿಟ್ಟಿರೋದೋ, ಆ ಕಾಡು ಮೇಡಲ್ಲಿ ಓಡಾಡಿರೋದೋ ಯಾವುದು ಲೆಕ್ಕಕ್ಕೆ ಬರಲ್ಲ. ಕಾಂತಾರ ಒಂದು ವಿಶ್ವವಿಖ್ಯಾತ ಸಿನಿಮಾ. ಈ ಸಿನಿಮಾ ಹುಟ್ಟಿದ ರೀತಿಯ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಫಸ್ಟ್ ಪಾರ್ಟಿಂದ ಹೇಳಬೇಕಂದ್ರೆ, ನಾವು ಲಾಕ್ಡೌನಲ್ಲಿ ನಿಮ್ಗೆಲ್ರಿಗೂ ಗೊತ್ತು, ರಿಷಬ್ ಅವರು ತುಂಬ ಹೈ ಎನರ್ಜಿ ಇರೋ ಮನುಷ್ಯ. ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಅವರು ಫಸ್ಟ್ ಲಾಕ್ಡೌನ್ ಆದಾಗ ಕೂಡ ಅಲ್ಲಿಂದನೇ ಟೀಮ್ ಅವ್ರಿಗೆಲ್ಲ ಕನೆಕ್ಟ್ ಮಾಡಿ ವಿಡಿಯೋ ಕಾಲಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಒಂದು ಸ್ಟೋರಿ ಮಾಡಿ ಹೀರೋ ಅಂತ ಒಂದು ಸಿನಿಮಾ ಮಾಡಿದರು. ಆ ಟೈಮನ್ನು ಅವರು ವೇಸ್ಟ್ ಮಾಡಿದೆ. ಆ ಟೈಮಲ್ಲಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿದರು. ಅದಾದ ನಂತರ ಇನ್ನೊಂದು ಸೆಕೆಂಡ್ ಲಾಕ್ಡೌನ್ ಆದಾಗ ನಾವು ಊರಲ್ಲಿದ್ವಿ. ಆವಾಗ ಮತ್ತೆ ಇವಾಗ ಏನಾದರೂ ಒಂದು ಮಾಡಬೇಕಲ್ಲ, ಸುಮ್ಮನೆ ಹೀಗೆ ಎಷ್ಟು ದಿನ ಹೋಗುತ್ತೆ ಇದು ಲಾಕ್ಡೌನ್ ಏನೂ
ಗೊತ್ತಿಲ್ಲ ಅಂತ ಇದ್ದಾಗ ಅವ್ರಿಗೆ ಆ ಕಥೆದು ಒಂದು ಎಳೆ ಬಂತು. ಆವಾಗ ಡಿಸ್ಕಸ್ ಮಾಡ್ತಿದ್ರು, ಬಿಕಾಸ್ ನಾವು ಅಲ್ಲೇ ಒಟ್ಟಿಗೆ ಇದ್ವಿ, ಅಲ್ಲಿಂದ ಕನೆಕ್ಟ್ ಆಗಿ ರೈಟರ್ಸ್ ಜೊತೆಗೆಲ್ಲ ಕನೆಕ್ಟ್ ಆಗಿ ಅಲ್ಲೇ ಡಿಸ್ಕಷನ್ ಆಗಿ ಒಂದು ಕತೆ ಸ್ಟಾರ್ಟ್ ಆಯಿತು. ನಿಮಗೆಲ್ಲ ಗೊತ್ತಿರೋ ಥರ ಅದು ಬೈ ಗಾಡ್ ಗ್ರೇಸ್, ಆ ದೇವರು ದೈವ ಕೊಟ್ಟಿರೋ ಶಕ್ತಿಯಿಂದನೋ ಇಲ್ಲ ಸಮ್ ಟೈಮ್ ಯೂನಿವರ್ಸಲ್ಲಿ ಈ ಥರದ್ದು ಒಂದು ಟೈಮಲ್ಲಿ ಇಂಥದ್ದು ಒಂದು ಚೇಂಜ್ ಆಗಬೇಕು ಅಂತ ಆದಾಗ ಆ ಥರದ್ದು ಒಂದಿಷ್ಟು ಮೋಟಿವೇಶನ್ ಆಗುತ್ತೆ, ಆ ಥರದ್ದು ಕೆಲಸಗಳ ಕಡೆಗೆ ತೊಗೊಂಡು ಹೋಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಹಾಗೆ ಆ ಸಿನಿಮಾ ಸ್ಟಾರ್ಟ್ ಆಯಿತು. 1 ವರ್ಷದಲ್ಲಿ ಆ ಸಿನಿಮಾದು ಕತೆ ರೆಡಿಯಾಗಿ ಶೂಟಿಂಗ್ ಆಗಿ ಪೋಸ್ಟ್ ಆಗಿ ಸಿನಿಮಾ ರಿಲೀಸ್ ಆಗೋಯಿತು. ಆಮೇಲೆ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಹೊರಟಾಗ ಅದು ಒಂದು ಚಿಕ್ಕ ಬಜೆಟಿನ ಒಂದು ಕನ್ನಡ ರೀಜ್ನಲ್ ಸಿನಿಮಾ ಆಗಿತ್ತು. ಬಟ್ ಕನ್ನಡ ಜನರು ಅದನ್ನು, ಕನ್ನಡ ಜನರಾಗಿರ್ಬೋದು, ಸ್ಪೆಷಲಿ ಮಾಧ್ಯಮದವರಾಗಿರಲಿ, ಪತ್ರಿಕೆಯವರಾಗಲಿ, ಪ್ರತಿಯೊಬ್ಬರು ಅದನ್ನು ಎಷ್ಟು ಸಪೋರ್ಟ್ ಮಾಡಿದರು, ಎಷ್ಟು ಅಂದರೆ ನಿಂತ್ಕೊಂಡ್ರು ನಮ್ಮ ಜೊತೆಗೆ ಒಂದು ಸ್ಟ್ರೆಂತ್ ಆಗಿ, ಎಷ್ಟು ಆಶೀರ್ವಾದ ಮಾಡಿದರು. ಅದರಿಂದ ಅದು ಕರ್ನಾಟಕ ದಾಟಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ದಿರೋ ರೀತಿಯಲ್ಲಿ ಸಿನಿಮಾ ಗೆಲ್ತು. ಅದಾದಮೇಲೆ ನಿಮಗೆಲ್ಲ ಗೊತ್ತು, ಇನ್ನೊಂದು ಪಾರ್ಟ್ ಮಾಡಿದ್ವಿ. ಬಟ್ ಅದು ತುಂಬ ದೊಡ್ಡ ಜವಾಬ್ದಾರಿ ಆಗಿತ್ತು. ಯಾಕಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ತಲೆಯಲ್ಲಿ ಏನೂ ಇರಲಿಲ್ಲ. ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಜನಕ್ಕೆ ಆಲ್ರೆಡಿ ಅದೊಂದು ಎಕ್ಸ್ಪೆಕ್ಟೇಷನ್ ಬಂದಿದೆ, ಇವಾಗ ಏನು ಮಾಡ್ತಾರೆ ಅನ್ನೋದೊಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಆಮೇಲೆ ಜನ ಅಷ್ಟು ನಂಬಿ ನಿಮ್ದೊಂದು ಸಿನಿಮಾನ ಇಷ್ಟು ದೊಡ್ಡ ಹಿಟ್ ಮಾಡಿದಾಗ ನೀವು ಡೆಫಿನೆಟ್ಲಿ ಅವ್ರಿಗೆ ನೆಕ್ಸ್ಟ್ ಏನು ಪ್ರಾಡಕ್ಟ್ ಕೊಡ್ತೀರಾ ಅದು ಅವ್ರು ಇಷ್ಟಪಡೋಂಥದ್ದು ಆಗಿರಬೇಕು. ಆ ಸಕ್ಸಸ್ನ ಯು ಕೆನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಆ ರೀಸನ್ನಿಂದ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ರಿಸರ್ಚ್ ಮಾಡಿ ರಿಷಬ್ ಅವರು ಆಲ್ಮೋಸ್ಟ್ 1 ಇಯರ್ಗಿಂತ ಜಾಸ್ತಿ ಕೂತ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಸ್ಕ್ರಿಪ್ಟ್ ಬರೆದು ಪ್ರೀ ಪ್ರೊಡಕ್ಷನ್ ಮಾಡಿ ಅದಾದಮೇಲೆ ಶೂಟಿಂಗ್ ಹೋದ್ವಿ. ಆ ಶೂಟಿಂಗ್ ಪ್ರೋಸೆಸ್ ಐ ಥಿಂಕ್ ತುಂಬ ಕಡೆಗೆ ಮಾತಾಡಿದ್ದೀವಿ. ರಿಷಬ್ ಜಾಸ್ತಿ ಅಂದರೆ ಸ್ಟುಡಿಯೋಗಳಲ್ಲೆಲ್ಲ ತುಂಬ ಈಸಿಯಾಗಿ ಶೂಟ್ ಮಾಡೋ ಥರದ್ದೆಲ್ಲ ಮಾಡ್ಕೊಳ್ಳಲ್ಲ. ಅವ್ರಿಗೆ ಸೆಟ್ಟೆಲ್ಲ ಯಾವತ್ತೂ ಲೈವ್ ಇರಬೇಕು. ಸೊ ಫಾರೆಸ್ಟ್ಗಳಲ್ಲೇ ಡೀಪ್ ಫಾರೆಸ್ಟ್, ಎಲ್ಲ ಇಂಟೆನ್ಸ್ ಫಾರೆಸ್ಟಲ್ಲಿ ಲೊಕೇಶನ್ಗಳನ್ನು ನೋಡಿ, ಅಂದರೆ ಕೆಲವು ಲೊಕೇಶನ್ಗಳು ಹೇಗಾಗಿತ್ತು ಅಂತಂದರೆ ಸಾಧ್ಯನೇ ಇಲ್ಲ ಇಲ್ಲಿ, ಅಂದರೆ ಇವತ್ತಿಗೂ ಹೇಳ್ತಾರೆ ಎಲ್ಲರೂ ರಿಷಬ್ ಬಿಟ್ಟು ಇನ್ಯಾರಿಗೂ ಇಲ್ಲಿ ಮಾಡೋದಕ್ಕಾಗ್ತಿರ್ಲಿಲ್ಲ ಅಂತ. ಅಂದರೆ ಏನು ವ್ಯವಸ್ಥೆನೇ ಇಲ್ಲ. ನೀವು ನೋಡಿದರೆ ಕೆರಾಡಿ ಅಂತ ಒಂದು ಚಿಕ್ಕ ಗ್ರಾಮ. ಐ ಆಲ್ವೇಸ್ ಟೆಲ್ ರಿಷಬ್ ಈಸ್ ಮೈ ಇನ್ಸ್ಪಿರೇಷನ್, ಬಿಕಾಸ್ ಅವರು ಆ ಚಿಕ್ಕ ಊರಿಂದ ಬಂದು ಇವತ್ತು ಇಷ್ಟು ಅವ್ರಿಗೊಂದು ಏನು ಅವಕಾಶಗಳು ಸಿಗ್ತಾ ಇದೆ, ಮತ್ತೆ ವಾಪಸ್ ಅವರು ಅದೇ ಊರನ್ನು ನೆನ್ಪಿಟ್ಕೊಂಡು ಕೆರಾಡಿ ಅವ್ರಿಗೆ, ಅಂದರೆ ಈಗ ಕಾಂತಾರನ ಇನ್ನು ಎಲ್ಲಿ ಬೇಕಾದರೂ ಶೂಟ್ ಮಾಡೋದಕ್ಕೆ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಅವರು ವಾಪಸ್ ಕೆರಾಡಿಗೆ ಹೋಗಿ ಅಲ್ಲಿನೇ ಸೆಟ್ಗಳನ್ನು ಹಾಕಿ, ಈಗ ಒಂದು ಸಿನಿಮಾಗೆ ಏನು 100 ಕೋಟಿ ಖರ್ಚಾಗಿದೆ, ಆ ರೆವಿನ್ಯೂ ಅದೇ ಊರಿಗೆ ಹೋಗಿದೆ, ಅಲ್ಲಿರೋ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿದೆ. ಸೊ ಅದೊಂದು ಪರ್ಪಸ್. ಸೊ ನನಗೆ ಅದ್ರ ಬಗ್ಗೆ ಯಾವಾಗಲೂ ತುಂಬ ಖುಷಿ ಆಗುತ್ತೆ. ಅವ್ರಿಗೆ ಕಷ್ಟ ಆದರೂ ಕೂಡ ಅವ್ರು ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡು ಇಡೀ ಟೀಮ್ನ ಅಲ್ಲಿ ಕರ್ಕೊಂಡು ಹೋಗಿ ಆ ಸಿನಿಮಾನಲ್ಲಿ ಮಾಡಿದರು. ಅದ್ರ ಜೊತೆಗೆ ನಮ್ಮ ಟೀಮಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ವಿಲ್ ಬಿ ಆಲ್ವೇಸ್ ಲೈಕ್ ಥ್ಯಾಂಕ್ಫುಲ್. ಯಾಕಂದರೆ ಎಲ್ಲರೂ ಅದನ್ನು ಅವ್ರ ಸಿನಿಮಾ ಅಂದ್ಕೊಂಡು ಡೇ ಆ್ಯಂಡ್ ನೈಟ್, ಅಂದರೆ ಅವ್ರ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ, ಒಂದು ಈಗೇನು ಸ್ಯಾಲ್ರಿ ಕೆಲಸ ಮಾಡೋ ಥರ, ಬಾಟ ಕೆಲಸ ಮಾಡೋ ಥರದ್ದಾಗಿಲ್ಲ ಅದು. ಎಲ್ಲರೂ ಈ ಸಿನಿಮಾ ಏನೋ ಒಂದು ಆಗುತ್ತೆ, ಇದೇನೋ ಒಂದು ಆಗಬೇಕು ಅನ್ನೋದು ಒಂದು ಮಾಡಿದಾಗ, ಯಾವತ್ತೂ ನಾವು ಹೇಳ್ತೀವಲ್ಲ ನಮ್ಮ ಸುತ್ತಮುತ್ತ ಏನು ಎನರ್ಜಿ ಇರುತ್ತೆ ಅದು ಹಾಗೆ, ಅದು ಸಕ್ಸಸ್ಸಲ್ಲಿ ಆಗಿರಲಿ ಫೇಲ್ಯೂರಲ್ಲಿ ಆಗಿರಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ. ಸೊ ಐ ಬಿಲೀವ್ ಇನ್ ದಿಸ್ ಎನರ್ಜೀಸ್ ಆ್ಯಂಡ್ ವೈಬ್ರೇಷನ್. ಸೊ ಆ ಸೆಟ್ಟಲ್ಲಿ ಅದೇ ಥರ ಎನರ್ಜಿ ಕಾಣಿಸ್ತಿತ್ತು. ಎಲ್ಲರೂ ಅಷ್ಟು ಅಂದರೆ ಅವರು ಜೀವ ಲೆಕ್ಕ ಮಾಡಿದ ಕೆಲಸ ಮಾಡಿರೋ ಥರ ಮಾಡಿಬಿಟ್ಟಿದ್ದಾರೆ. ಏನು ಕೇಳಿದ್ದಾರೆ ಡೈರೆಕ್ಟರ್ ಅದನ್ನು ಕೊಡಬೇಕು, ಅದನ್ನು ಕೊಡ್ತೀವಿ ಅನ್ನೋ ಥರ. ಬಿಕಾಸ್ ಕುಂದಾಪುರದಿಂದ ಕೂಡ ನಾವು ಶೂಟ್ ಮಾಡ್ತಿದ್ದಿದ್ದು ಲೊಕೇಶನ್ಗಳು 1.5 hour 2 hours ಟ್ರಾವೆಲಿಂಗ್ ಇರ್ತಿತ್ತು. ಎಲ್ಲರೂ ಬೆಳಗ್ಗೆ 3 o'clock 4 o'clock ಹೊರಟು 6:30ಗೆ ರಿಷಬ್ ಫಸ್ಟ್ ಶಾಟ್ ತೆಗಿತಾರೆ ಅಂದರೆ ತೆಗಿತಾರೆ. ಅಲ್ಲಿ ಸಾವಿರಾರು ಜನ ಆರ್ಟಿಸ್ಟ್ಗಳಿದ್ರು, ಅವ್ರಿಗೆ ಆ ಟೈಮಲ್ಲಿ ರೆಡಿ ಇರಬೇಕು. ಅವರು ಯಾವತ್ತೂ ಎಲ್ಲೂ ಅವರು ಸಿನಿಮಾಗೆ ಖರ್ಚು ಮಾಡೋ ಪ್ರತಿಯೊಂದು ರೂಪಾಯಿನೂ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂತ ಬಿಲೀವ್ ಮಾಡೋ ಮನುಷ್ಯ ಅವರು. ಸೊ ಆ ಟೈಮ್ನ ತುಂಬ ಬೆಲೆ ಕೊಡ್ತಾರೆ ಅದಕ್ಕೆ. ಸೊ ಹಾಗಾಗಿ 6:30ಗೆ ಮಾಡ್ತಿದ್ವಿ. ರಿಷಬ್ ಅಂತೂ 4 o'clockಗೆ ಹೋಗಿ ಸೆಟ್ಟಲ್ಲಿ ಕೂತ್ಕೊಳ್ತಾ ಇದ್ರು. ಅವರೇ ರೈಟರ್, ಅವರೇ ಆ್ಯಕ್ಟರ್, ಅವರೇ ಡೈರೆಕ್ಟರ್. ಸೊ ತುಂಬ ಬಿಗ್ ಆ್ಯಂಡ್ ಆ ಸಿನಿಮಾನ ಅಲ್ಲೇ ಅವರೇ ಎಕ್ಸಿಕ್ಯೂಟ್ ಮಾಡಬೇಕಾಗಿದ್ರಿಂದ ತುಂಬ ದೊಡ್ಡ ಜವಾಬ್ದಾರಿ ಇತ್ತು. ನಾನು ನನ್ನ ಕೈಯಲ್ಲಿ ಏನಾಗುತ್ತೆ ಅಟ್ಲೀಸ್ಟ್ ಅವ್ರ ಬರ್ಡನ್ನ ಕಡಿಮೆ ಮಾಡೋದಕ್ಕೆ ಏನಾಗುತ್ತೆ ಆ ಥರದ್ದು ಚಿಕ್ಕ ಪುಟ್ಟ. ಸಾವಿರಾರು ಕಲಾವಿದರ ಜೊತೆಗೆ ಕೆಲಸ ಮಾಡಿರುವಂಥದ್ದು ಒಂದು ಕಡೆ ಒತ್ತಡ, ಮತ್ತೊಂದು ಕಡೆ ಹೇಗೆ ನಿಭಾಯಿಸ್ತೀರಿ ಅನ್ನೋಂಥದ್ದು. ಯಾಕಂದರೆ ಕಾಂತಾರ ಸೆಟ್ನಲ್ಲಿ ಆ ಕಾರ್ಡ್ನಲ್ಲಿ ಸಿಗುವಂಥ ಸೊಪ್ಪಿಂದ ಹಿಡಿದು ಡಿಸೈನ್ವರೆಗೂ ಹೇಗೆ ನಿಭಾಯಿಸಿದ್ರಿ? ಆಮೇಲೆ ನಾವು ಕೇಳಿದ್ದೀವಿ ಭಾಳ ಜನ ಈಗಲೂ ಆ ಕಾಡಿಗೆ ಹೋಗಿ ಆ ಸೊಪ್ಪನ್ನು ಹುಡುಕ್ತಿದಾರಂತೆ, ಸಿಗ್ತಿಲ್ವಂತೆ. ಅದನ್ನು ಒಂದು ಸ್ವಲ್ಪ ಹಿಂಡ್ಸಾರು ಕೊಡಿ, ಎಲ್ಲಿ ಸಿಗುತ್ತೆ ಏನು ಕತೆ ಅಂತೇಳಿ. ಸೊ ನಮಗೂ ಗೊತ್ತಿಲ್ಲ, ಬಿಕಾಸ್ ರಿಷಬ್ ಅವರು 2 ಕಾಂತಾರದಲ್ಲಿ ತುಂಬ ಕಾಡು ಸುತ್ತಿಸಿದ್ದಾರೆ.
ಸೊ ನಾವು ಇಲ್ಲಿಂದ ಹೊರಟಾಗ ಏನಂದರೆ ಎಲ್ಲ ಟೀಮ್ ಒಂದೇ ಕಡೆ ಕುತ್ಕೊಂಡು ಆ ಡಿಸ್ಕಷನ್ ಆದಾಗ ಆ ಕೆಲಸ ಆದಾಗ ಆ ಕಮ್ಯುನಿಕೇಷನ್ ಇರುತ್ತೆ. ಇವಾಗ ನನಗೆ ಕಾಸ್ಟ್ಯೂಮ್ ತುಂಬ ಜನ ಹೇಳಿದ್ರು ಚೆನ್ನಾಗಾಗಿದೆ ಅಂತ, ಬಟ್ ಅದಕ್ಕೆ ರೀಸನ್ ಏನಂದರೆ ನನ್ನ DOP ಅರವಿಂದ್ ಕಶ್ಯಪ್ ಅವ್ರು ಆಗಿರ್ಬೋದು, ಅವರ ಕ್ಯಾಮ್ರಾದ ಕೆಲಸ ಆಗಿರ್ಬೋದು, ಅದ್ರ ಜೊತೆಗೆ ನಂದು ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಬೆಂಗ್ಳೂರು ಧರಣಿ ಟೀಮ್ ಅವರೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಕೋಆರ್ಡಿನೇಷನಲ್ಲಿ ಇದ್ವಿ, ಎಲ್ಲರೂ ಒಂದು ಸಿಂಕ್ ಆಗ್ತಿತ್ತು, ಥಾಟ್ಸ್ ಆಗಲಿ ಐಡಿಯಾಸ್ ಆಗಲಿ, ಅಲ್ಲಿ ಏನು ಬರುತ್ತೆ ಅದನ್ನು ಡಿಸ್ಕಸ್ ಮಾಡ್ಕೊಂಡು ಕುಂದಾಪುರ ಅಲ್ಲೇ ಎಲ್ಲರೂ ಸೆಟಲ್ ಆಗಿಬಿಟ್ಟಿದ್ವಿ. ನಾನು ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲೇ ಸ್ಕೂಲ್ಗೆ ಹಾಕಿದ್ದೆ. ಸೊ ಅಲ್ಲಿನ ನಮ್ಮದೊಂದು ಬಿಗ್ ಪ್ರೊಡಕ್ಷನ್ ಬೇಸ್ ಇತ್ತು. ಪ್ರತಿಯೊಂದು ಕಾಂತಾರ ಅಲ್ಲಿ ನೀವು ಏನು ನೋಡ್ತಿದ್ದೀರಾ ಕಾಸ್ಟ್ಯೂಮ್ಸ್, ಅದು ಒಂದು ಥ್ರೆಡ್ ಕೂಡ ಅದರಲ್ಲಿ ಅಲ್ಲಿನೇ ಮಾಡಿರೋವಂಥದ್ದು. ಅಂದರೆ ಯಾವುದೂ ಎಲ್ಲೂ ತಂದು ಹಾಕಿರೋ ಥರದ್ದೆಲ್ಲ ಏನೂ ಇಲ್ಲ, ಎಲ್ಲದು ಹ್ಯಾಂಡ್ ಕ್ರಾಫ್ಟೆಡ್. ಪ್ರತಿಯೊಂದೂ ನಾವು ಬೇರೆ ಬೇರೆ, ಅಂದರೆ ಕುಂದಾಪುರ ಅಲ್ಲಿ ಏನು ಜಾಸ್ತಿ ಸಿಗದೇ ಇರೋದ್ರಿಂದ ನನಗೆ ಬೇರೆ ಪಾರ್ಟ್ ಆಫ್ ಇಂಡಿಯಾ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿ ತೊಗೊಂಡು ಬಂದು ಅದನ್ನೆಲ್ಲ ಒಂದು ಕಡೆಗೆ ಹಾಕಿ ಎಲ್ಲ ಆರ್ಟಿಸನ್ಸ್ ಹೊರಗಡೆಯಿಂದ ಯಾರು ಬೆಸ್ಟ್ ಸಿಗ್ತಾರೆ ಎಲ್ಲ ಫೀಲ್ಡಲ್ಲಿ ಅವ್ರನ್ನ ಕರ್ಕೊಂಡು ಬಂದು ನಿಮಗೆ ಜ್ಯುವೆಲ್ರಿ ಆಗಿರ್ಬೋದು, ಫುಟ್ವೇರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮದು ಕಾಸ್ಟ್ಯೂಮ್ದು ಬೇಸಲ್ಲಿ ನಾವು ತಯಾರು ಮಾಡಿರೋಂಥದ್ದು. ಅದಾದಮೇಲೆ ಒಂದಿಷ್ಟು ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಆಗಿದೆ. ನಮ್ಮ ಕತೆಗೆ ಏನು ಬೇಕು, ಡೈರೆಕ್ಟರ್ಗೆ ಏನು ಬೇಕು, ಇಲ್ಲ ಲೊಕೇಶನ್ಗೆ ನಮಗೆ ರೆಗ್ಯುಲರ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಏನಾಗುತ್ತೆ ಅದನ್ನೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ಡಿಸೈನ್ಸ್ ಮಾಡಿದ್ದೀವಿ. ನಂದೊಂದು ಟೀಮೇ ನನ್ನ ಜೊತೆಗೆ ವರ್ಕ್ ಮಾಡಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಷ್ಟೊಂದು ರಾತ್ರಿಗಳು ಬೆಳಗ್ಗೆ 3 ಗಂಟೆಗೆ ಹೊರಟು 6 o'clock 800 ಜನ, 1000 ಜನ. ಅದು ಲಾಸ್ಟಲ್ಲಿ ನಾವು ವಾರ್ ಮಾಡಬೇಕಾದ್ರೆಲ್ಲ 2000+ ಪೀಪಲ್ ಇದ್ದರು. ಅವ್ರು ಅಷ್ಟು ಜನಕ್ಕೆ ರಿಷಬ್ ಹಿಂದಿನ ದಿನ ಹೇಳಿದರು, ಬೆಳಗ್ಗೆ ನನಗೆ 6 o'clock ಫಸ್ಟ್ ಶಾಟ್ ತೆಗಿಬೇಕು, ನಂಬರ್ಸ್ ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ, ಎಲ್ಲರೂ ರೆಡಿ ಆಗಿಬಿಟ್ಟು ಸೆಟಲ್ ಇರಬೇಕು ಅಂತ. ಆ ಸಕಲೇಶ್ಪುರ ಅಲ್ಲಿ ಶೂಟ್ ಮಾಡಿದ್ದು ಆ ಚಳಿಯಲ್ಲಿ. ಅಂದರೆ ಲೈಕ್ ಅದು ಏನು ಹೇಳ್ತಾರಲ್ಲ, ಸಮ್ಟೈಮ್ ನಮಗೆ ಗೊತ್ತಿಲ್ಲದೆ ಆ ಟಾಸ್ಕ್ಗಳು ಬಂದಾಗ ನಮ್ಮಲ್ಲಿ ಒಂದು ಶಕ್ತಿ ಇದೆ ಅಂತ ನಮಗೆ ಕೆಲಸ ಮಾಡಿದ್ಮೇಲೆ ರಿಯಲೈಸ್ ಆಗುತ್ತಲ್ಲ, ಹಾಗಾಗ್ಬಿಡ್ತು. ಬಿಕಾಸ್ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ, ಬಿಕಾಸ್ ನಾನು ತುಂಬ ಚಿಕ್ಕ ಪುಟ್ಟ ಸಿನಿಮಾಗಳನ್ನು ಟೀಮೇ ಇಲ್ಲದೆ ಒನ್ ಮ್ಯಾನ್ ಆರ್ಮಿ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ದೆ. ಫಸ್ಟ್ ಟೈಮ್ ಟೀಮ್ ಕಟ್ಟಿ ಒಂದು ಸಿನಿಮಾ ಮಾಡಿದ್ದು, ಇಷ್ಟು ದೊಡ್ಡ ಪ್ರಾಜೆಕ್ಟ್. ಬಟ್ ಬೆಳಗ್ಗೆ ಆ ಚಳಿಯಲ್ಲಿ ಹೋಗಿ 2000 ಜನಕ್ಕೂ ಕಾಸ್ಟ್ಯೂಮ್ ವಿತ್ ಆರ್ಮರ್, ಹೆಲ್ಮೆಟ್ ಎಲ್ಲದೂ ಇತ್ತು, ಹಾಗೆ ರೆಡಿ ಮಾಡಿದ್ದು. ಅದ್ರ ಜೊತೆಗೆ ಪಾಪ ಎಲ್ಲರೂ ಅಂದರೆ ಆರ್ಟಿಸ್ಟ್ಗಳೆಲ್ಲ ಬಂದುಬಿಟ್ರು ನಮಗೆ ಹೆಲ್ಪ್ ಮಾಡೋದಕ್ಕೆ. ಅದು ಒಂದು ನಾನು ಟೀಮ್ ಎಫರ್ಟ್, ಟೀಮ್ ಸ್ಟ್ರೆಂತ್ ಅಂದರೆ ಅದು. ಅಂದರೆ ಇದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಮಾತ್ರ ಲೆಟ್ ದೆಮ್ ಡೂ ಇಟ್ ಥರದ್ದಿರಲಿಲ್ಲ. 4 ಗಂಟೆಗೆ ಬಂದಾಗ ಅವರೆಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ರಿಂದ ನಾವು ಡೈರೆಕ್ಟರ್ ಹೇಳಿರೋ ಥರ 6 o'clock ಎಲ್ಲರನ್ನೂ ರೆಡಿ ಮಾಡಿದ್ವಿ. ಸೊ ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ಸಮ್ಟೈಮ್ ಲೈಫಲ್ಲಿ ಆ ಅವಕಾಶಗಳು ಬರಬೇಕು, ಆ ಅವಕಾಶಗಳ ಮೇಲೆ ನಮಗೆ ನಾವು ಮಾಡೋ ಕೆಲಸದ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು, ಆಸಕ್ತಿ ಇರಬೇಕು. ಯಾವುದನ್ನು ಗ್ರಾಂಟೆಡಾಗಿ ತೊಗೊಳ್ದೆ ನಮ್ಮ 100% ಎಫರ್ಟ್ ಹಾಕಿ ಮಾಡಿದಾಗ ಅದೊಂದು ಸಕ್ಸಸ್ ತಂದು ಕೊಡುತ್ತೆ ಅನಿಸುತ್ತೆ. ಕಾಂತಾರ ಸಿನಿಮಾದ ಯಶಸ್ಸಿನ ನಂತರ ರಿಷಬ್ ಶೆಟ್ಟಿ ಅವರು ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇರೋದು ಒಂದು ಕಡೆ. ಆದರೆ ಯಾವ ರೀತಿ ರಿಷಬ್ ಶೆಟ್ಟಿ ಅವರು ಡಿವೈನ್ ಸ್ಟಾರು, ಅದೇ ರೀತಿ ಪೊಲಿಟಿಕಲ್ ಸ್ಟಾರ್ ಆಗ್ತಾರಾ ಅನ್ನೋಂಥ ಪ್ರಶ್ನೆ ಇದೆ. ಯಾಕಂದರೆ ಕಾಂತಾರ ಆದ ನಂತರ ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿಯಾದರು, ಮೋದಿ ಅವ್ರನ್ನ ಭೇಟಿಯಾದರು. ಅವರು ಆ ರೀತಿ ಭೇಟಿಯಾದಂಥ ಸಂದರ್ಭದಲ್ಲಿ ಈ ಕಡೆ ಯಾವ ರೀತಿ ಚರ್ಚೆಗಳು ಆಯಿತು ಅಂತಂದರೆ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು BJPಯನ್ನು ಸೇರ್ತಾರ, ಪತಿಯ ನಿರ್ಧಾರಕ್ಕೆ ಪತ್ನಿ ಜೈ ಅಂತಾರ. ಇವನ್ನೆಲ್ಲ ನೋಡಿದ ನಿಮ್ಗೆ ಏನು ಅನ್ಸುತ್ತೆ ಅಂತ? ಅಲ್ಲ, ಇದೆಲ್ಲ ನೋಡಿ ನಾವು ನಗ್ತಾ ಇದ್ವಿ. ಬಟ್ ಆನೆಸ್ಟ್ಲಿ ಹೇಳಬೇಕಂದ್ರೆ ಇಲ್ಲಿ ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದೆ ಅನಿಸುತ್ತೆ. ಅಂದರೆ ನಮಗೆ ಆ ದೇವರ ಆಶೀರ್ವಾದದಿಂದ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಒಂದಿಷ್ಟು ಒಳ್ಳೆ ಟೈಮ್ ಅಂತ ಇರುತ್ತೆ. ಆವಾಗ ಒಂದಿಷ್ಟು ಒಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಆ ಕೆಲಸಗಳನ್ನು ಮಾಡೋದ್ರ ಮೂಲಕ ನೀವು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಡ್ತೀರಾ, ಜನ ನೆನ್ಪಿಟ್ಕೊಳ್ಳೋಂಥ ಕೆಲಸಗಳನ್ನು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನಮ್ಮ ಲೈಫಿನ ಸಾರ್ಥಕತೆ ಇರುತ್ತೆ. ರಾಜಕಾರಣಕ್ಕೆ ಬರ್ತಾರಾ ಅಂತ ರಿಷಬ್ ಶೆಟ್ಟಿ ಅವರು? ನಿಮ್ಮಷ್ಟೇ ಟ್ರಿಕ್ಕಿಯಾಗಿ ಆನ್ಸರ್ ಮಾಡಿದೆ, ಬಟ್ ಇಟ್ ಡಿಂಟ್ ವರ್ಕ್. ಏನಂತ ಕರಿತೀರಿ ಮೇಡಮ್ ರಿಷಬ್ ಅವ್ರನ್ನ ಮನೆಯಲ್ಲಿ? ಅಂತೀರಾ? ರಿಷಬ್ ಏನು ಹೇಳ್ತೀರಿ? ಅವ್ರಿಗೆ ಸಲಹೆ ಕೊಡ್ತೀರಾ ರಾಜಕಾರಣಕ್ಕೆ ಹೋಗಿ ಅಂತ, ಅಥವಾ ಹೆಂಗೆ? ಇಲ್ಲ, ಅವ್ರಿಗಿಲ್ಲೇ ತುಂಬ ಡ್ರೀಮ್ಸ್ ಇದೆ. ಇನ್ನೊಂದಿಷ್ಟು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಬೇಕು, ಅವ್ರದ್ದು ಒಂದಿಷ್ಟು ಡ್ರೀಮ್ ಕ್ಯಾರೆಕ್ಟರ್ಸ್ಗಳನ್ನ ಪ್ಲೇ ಮಾಡಬೇಕು ಅಂತ. ಜನ ಇಷ್ಟ ಆಶೀರ್ವಾದ, ಪ್ರೀತಿ, ಈ ಫೀಲ್ಡಲ್ಲಿ ಇರ್ತೀವಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಜನಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅಷ್ಟು ಸೇವೆನ ಇದರಿಂದನೇ ಕೊಡೋಣ ಅಂತ. ಸದ್ಯಕ್ಕೆ ರಾಜಕಾರಣ ಬೇಡ ಅಂತ? ಬೇಕು ಬೇಡಗಳು ಗೊತ್ತಿಲ್ಲ. ಐ ಬಿಲೀವ್ ಇನ್ ಹಿಸ್ ಡಿಸಿಷನ್. ಎಲ್ಲದು ಜಾಸ್ತಿ ಅವನು ಹೇಗೆ ದಾರಿ ತೋರಿಸ್ತಾ ಹೋಗ್ತಾನೆ ಹಾಗೆ ಹೋಗಬೇಕು ಅನ್ನೋದಷ್ಟೇ. ನಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಅವರು ಮೇಡಮ್ ಮಾತು ಕೇಳ್ತಾರೆ ಅಂತ ಹೇಳಿ. ಸೊ ಇದು ಸುಳ್ಳು.
ನನಗೆ ಕೇಳಲ್ಲ ಅಂತನಾ? ಇಲ್ಲ, ಕೇಳ್ತಾರೆ ಕೇಳಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಾವಿಬ್ರು ಎಲ್ಲದನ್ನೂ ತುಂಬ ಡಿಸ್ಕಸ್ ಮಾಡ್ತೀವಿ. ಮಾರ್ನಿಂಗ್ ಟು ನೈಟ್ ಇನ್ ಎವ್ರಿಥಿಂಗ್ ಐ ಆಮ್ ವಿತ್ ಹಿಮ್. ಇಟ್ ಈಸ್ ಲೈಕ್ ಟ್ರೂ ಪಾರ್ಟ್ನರ್ಶಿಪ್ ವೆನ್ ಇಟ್ ಕಮ್ಸ್ ಟು ಅಸ್. ಸೊ ನೋ, ವಾಟ್ ಐ ಮೀನ್ ಟು ಸೇ ಇಸ್, ಈಗ ಪೊಲಿಟಿಕ್ಸ್ಗೆ ಬರಬೇಕು ಅಂತಂದರೆ ಯಾಕೆ ಬರಬೇಕು? ನಿಮ್ಮ ಪ್ರಕಾರ ಸದ್ಯಕ್ಕೆ ಬೇಡ ಅಂತಂದರೆ ಯಾಕೆ ಬೇಡ ಅಂತ ಹೇಳಿ? ಏನು ಕಾಂಟ್ರವರ್ಸಿ ನನ್ಗೆ ಟೆನ್ಷನ್ ಆಗುತ್ತೆ ಕಾಂಟ್ರವರ್ಸಿ ಆಗುತ್ತೆ ಅಂತ. ಪಾಸ್ ಅಂತ ಹೇಳ್ಬಿಡಿ, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡ್ತೀನಿ. ಪ್ಲೀಸ್ ಪಾಸ್. ಆಯ್ತು, ಈಗ ನನಗೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ಈ ಸಿನಿಮಾ ರಂಗದ ಬಗ್ಗೆ ಆಸಕ್ತಿ ಮೂಡಿರುವಂಥ ವಿಚಾರ ಇದೆ. ವಸ್ತ್ರ ವಿನ್ಯಾಸಕ್ಕೆ ಅಂತ ಕಾಸ್ಟ್ಯೂಮ್ ಡಿಸೈನಿಂಗ್ ಅಂತ ಕರೆಸ್ಕೊಳ್ಳೋದಿದೆಯಲ್ಲ, ಅದು ನಿಮ್ಗೆ ಎಷ್ಟು ಸೀರಿಯಸ್ ಅನ್ಸುತ್ತೆ? ಐ ಮೀನ್, ಕಾಸ್ಟ್ಯೂಮ್ ಎಷ್ಟು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಸಿನಿಮಾಗೆ ಅಂತ? ಅಂದರೆ ಇತ್ತೀಚೆಗೆ ನೋಡಿದ್ರೆ ನೀವು ಏನಾಗಿದೆ ಇಂಡಸ್ಟ್ರಿಯಲ್ಲಿ, ಒಂದು ಸಿನಿಮಾ ಆದ ತಕ್ಷಣ ಅದರಲ್ಲಿ ಫ್ರಂಟ್ ಲೈನಲ್ಲಿರೋರು, ಇವಾಗ ಹೀರೋ ಆಗಿರ್ಬೋದು, ಸ್ಲೋಲಿ ಡೈರೆಕ್ಟರ್ಗಳಿಗೆ ರೆಕಗ್ನೈಸೇಷನ್ ಸಿಕ್ತು. ಅದಾದ ತಕ್ಷಣ ಇವಾಗ DOPsಗಳಿಗೆ ಸಿಗ್ತಾ ಇದೆ. ಆ ಥರ ಬಿಹೈಂಡ್ ದ ಸೀನ್ ಅಂದರೆ ಯಾರು ಕೆಲಸ ಮಾಡ್ತಾರೆ ಅವ್ರದ್ದು ಪಾತ್ರ ತುಂಬ ದೊಡ್ಡದಾಗಿರುತ್ತೆ. ಅದು ನಾಟ್ ಓನ್ಲಿ ಕಾಸ್ಟ್ಯೂಮ್ಸ್, ನಿಮಗೆ ಕಾಸ್ಟ್ಯೂಮ್ ಆಗಿರ್ಬೋದು, ಆರ್ಟ್ ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಫೀಲ್ಡು ಕೂಡ ತುಂಬ ಇಂಪಾರ್ಟೆಂಟ್ ಆ ಸಿನಿಮಾ ಹಾಗೆ ಬರೋದಕ್ಕೆ. ಸೊ ಕಾಸ್ಟ್ಯೂಮ್ ಅಂತ ತೊಗೊಂಡ್ರೆ ನಿಮಗೆ ಯಾವುದೇ ಕ್ಯಾರೆಕ್ಟರ್ ಆಗಿರಲಿ, ಇವಾಗ ಎಕ್ಸಾಂಪಲ್ ನಮ್ಮ ಸಿನಿಮಾ ಅಲ್ಲಿ ಕಿಂಗ್ ಎಲ್ಲ ಇದ್ದಾರೆ. ಸೊ ಅವ್ರಿಗೆ ನಾವು ಡಿಸೈನ್ ಮಾಡೋ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಒಂದು ಕಿರೀಟ ಆಗಿರ್ಬೋದು, ಆರ್ಮರ್ ಆಗಿರ್ಬೋದು, ಅದು ಹಾಕೊಂಡ ತಕ್ಷಣ ಅವ್ರ ಕ್ಯಾರೆಕ್ಟರ್ಗೆ ಅವ್ರಿಗೆ ಪ್ರವೇಶ ಮಾಡೋದಕ್ಕೆ ಈಸಿ ಆಗುತ್ತೆ. ಅವ್ರನ್ನ ಅಂದರೆ ಲೈಕ್ ಆ ಕಾಸ್ಟ್ಯೂಮ್ಸ್ ಹೇಗೆ, ನಾನು ಯಾವಾಗಲೂ ನನ್ನ ಟೀಮ್ಗಾಗಲಿ ಏನು ಬಿಲೀವ್ ಮಾಡ್ತೀನಿ ಅಂದರೆ, ಒಂದು ಅವ್ರು ತುಂಬ ಕಂಫರ್ಟೇಬಲ್ ಫೀಲ್ ಮಾಡಬೇಕು, ಇನ್ನೊಂದು ಅವ್ರಿಗೆ ಆ ಕಾಸ್ಟ್ಯೂಮ್ ಹಾಕೊಂಡ ತಕ್ಷಣ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಆ ಕ್ಯಾರೆಕ್ಟ್ರಲ್ಲಿ ಇಳಿಯುವಷ್ಟು ಆ ಕಾಸ್ಟ್ಯೂಮ್ಗೊಂದು ಸ್ಟ್ರೆಂತ್ ಇರಬೇಕು ಅಂತ. ದಟ್ ಈಸ್ ವಾಟ್ ಈಸ್ ಅವರ್ ಜಾಬ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಅದ್ರ ಜೊತೆಗೆ ನಾವು ಮಾಡೋ ಕೆಲಸ ನಮ್ಮ ಡೈರೆಕ್ಟರ್ ಕನ್ವಿನ್ಸ್ ಆಗಿರಬೇಕು, ಪ್ರೊಡ್ಯೂಸರ್ಸ್ ಪಾಕೆಟ್ಗೆ ಹೆಲ್ಪ್ ಆಗಬೇಕು. ಸೊ ನನಗೇನು ಅನ್ಸುತ್ತೆ ಅಂದರೆ, ಇನ್ನೂ ಜಾಸ್ತಿ ರೆಕಗ್ನೈಸೇಷನ್ ಬರಬೇಕು. ನಾನು ಅಂತ ಹೇಳ್ತಿಲ್ಲ, ಬಿಕಾಸ್ ನಾನು ರಿಷಬ್ ಶೆಟ್ಟಿ ಅವ್ರ ವೈಫ್ ಆಗಿರ್ಬೋದು, ನಮ್ಮದೊಂದು ಪ್ರೊಡಕ್ಷನ್ ಹೌಸ್ ಇದೆ, ನಾನು ಪ್ರೊಡ್ಯೂಸರ್ಸು, ಅದು ಒಂದರಿಂದ ಈಗ ನಾನು ಕಾಸ್ಟ್ಯೂಮು ಮಾಡ್ತಿದ್ದೀನಿ ಅನ್ನೋದು ಸೇರಿಕೊಂಡು ಆಗುತ್ತಾ, ಐ ಡೋಂಟ್ ನೋ, ಲೈಕ್ ಐ ಸ್ಟಿಲ್ ನಾಟ್ ಏಬಲ್ ಟು ಫಿಗರ್ ಔಟ್. ಬಟ್ ಇನ್ನೂ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ರೆಕಗ್ನೈಸೇಷನ್ ಸಿಗಲ್ಲ, ಅವರೆಲ್ಲರಿಗೂ ಸಿಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಾಟ್ ಓನ್ಲಿ ಫಾರ್ ಮೀ, ಕಾಸ್ಟ್ಯೂಮ್ ಡಿಸೈನರ್ಸ್ ಅವ್ರು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ. ತುಂಬ ಜನಕ್ಕೆ ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆ ಬರಲಿಲ್ಲ. ಇವಾಗ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ, ಅವ್ರುಗಳಿಗೆ ರೆಕಗ್ನೈಸೇಷನ್ ಸಿಗುತ್ತೆ. ಒಂದು ಸಿನಿಮಾ ಬಂದಾಗ ಆ ರಿವ್ಯೂ ಬರಿಬೇಕಾದ್ರೆ ನಾನು ಪ್ರತಿ ಸಿನಿಮಾಲ್ಲಿ ನೋಡ್ತಿರ್ತೀನಿ ಮೆನ್ಷನ್ ಮಾಡಿರ್ತಾರ ಅಂತ. ನಾಟ್ ಓನ್ಲಿ ಎವ್ರಿ ಫಿಲ್ಮ್, ದೇರ್ ಆರ್ ಫಿಲ್ಮ್ಸ್ ನೀವು ಸ್ಕ್ರ್ಯಾಚಿಂದ ಕ್ರಿಯೇಟ್ ಮಾಡೋದಿರುತ್ತೆ, ಒಂದು ರೆಟ್ರೋ ಸ್ಟೈಲ್ ಇರುತ್ತೆ, ಅದ್ರ ಹಿಂದೆ ಎಷ್ಟೋ ರಿಸರ್ಚ್ ಆಗಿರುತ್ತೆ, ಎಷ್ಟೋ ಡೇ ಆ್ಯಂಡ್ ನೈಟ್ ಕೆಲಸ ಆಗಿರುತ್ತೆ. ಸೊ ಐ ಬಿಲೀವ್, ಸೊ ನಾನು ಓದ್ತಾ ಇರ್ತೀನಿ, ಕೆಲವು ಕಡೆಗೆ ಅದನ್ನು ರೆಕಗ್ನೈಸ್ ಮಾಡಿ ಬರೀತಾರೆ, ಕಾಸ್ಟ್ಯೂಮ್ ಡಿಸೈನರ್ ವರ್ಕ್ ಬಗ್ಗೆ ಬರೀತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ನಾಟ್ ಓನ್ಲಿ ಬೇರೆ ಸಿನಿಮಾಗಳಲ್ಲಿ ಮಾತಾಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ, ಅದು ಆಗಬೇಕು ಅಂತ ಬಯಸ್ತೀನಿ ನಾನು. ಟೀಕೆ ಟಿಪ್ಪಣಿಗಳು ಬಂದರೆ ಅವನ್ನ ಹೇಗೆ ಸ್ವೀಕರಿಸ್ತೀರಿ ನೀವು, ಹೇಗೆ ನಿಭಾಯಿಸ್ತೀರಿ ಅಂತ? ಅದು ಖಂಡಿತ ಬರುತ್ತೆ. ಇವತ್ತಿನ ಕಾಲಕ್ಕೆ ನೀವು ಒಂದು ಚಿಕ್ಕದು, ಯಾಕೆ ತುಂಬ ರಿಸರ್ಚ್ ಮಾಡಿದ್ವಿ ಅಂದರೆ, ಒಂದು ಚಿಕ್ಕದೇನೋ ಮಾಡಿದ್ರೆ ಯೂಟ್ಯೂಬಲ್ಲಿ ರೌಂಡ್ ಹಾಕ್ಬಿಟ್ಟು ಒಂದು ವೀಡಿಯೋ ಬಂದಿರುತ್ತೆ. ಸೊ ಟೀಮ್ ಮೀಟಿಂಗಲ್ಲಿ ಹೇಳ್ತಿರ್ತೀನಿ, ಹೇಗಾದರೂ ಮಾಡೋಣ ಇದನ್ನು, ಬಟ್ ಆ ರೌಂಡ್ ಒಂದು ಬರಬಾರ್ದು, ಮಾರ್ಕ್ ಮಾಡಿ ಒಂದು ಹಾಕಬಾರ್ದು, ಆ ಥರ ಕೆಲಸಗಳನ್ನು ಮಾಡೋಣ ಅಂತ. ಸೊ ಇವತ್ತು ತುಂಬ ಸೆನ್ಸಿಟಿವ್ ಆಗಿದೆ. ಈಗ ಮುಂಚೆ ಎಲ್ಲ ಅಂದರೆ ರೀಲಲ್ಲಿ ಬರ್ತಾಯಿತ್ತು, ಏನೂ ಗೊತ್ತಾಗ್ತಿರ್ಲಿಲ್ಲ. ನೀವು ಇಲ್ಲಿ ಹಾಕಿರೋ ಕಾಸ್ಟ್ಯೂಮ್ ಇನ್ನೊಂದು ಕಡೆ ಹಾಕಿದರೆ ಎಷ್ಟೊಂದು ಮಿಸ್ಟೇಕ್ಗಳಾಗಿದ್ರು ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನಿಮ್ಮ ಪುಟ್ಟ ಮಿಸ್ಟೇಕ್ಗಳನ್ನು ಕೂಡ ನಾವು ಲಿಟ್ರಲಿ ಸೋಲ್ಜರ್ ಹಾಕ್ಕೊಂಡಿರೋ ಸ್ಲಿಪ್ಪರಲ್ಲಿ ಒಂದು ಥ್ರೆಡ್ ಎದ್ದಿದ್ರು ಅದನ್ನ ಅಲ್ಲೇ ಕರೆಕ್ಷನ್ ಮಾಡ್ತಿದ್ವಿ. ಅಷ್ಟು ಅಂದರೆ ಅದನ್ನು ಕೆಲಸ ಸೀರಿಯಸ್ ಆಗಿ ತೊಗೊಂಡು ಮಾಡಿದ್ದೀವಿ. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಮಕ್ಕಳು ಯಕ್ಷಗಾನದಲ್ಲಿ ಭಾಗಿಯಾಗಿದ್ದು ಭಾಳ ಎಂಜಾಯ್ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಹೇಳೋದಾದರೆ, ಮಕ್ಕಳ ಜೊತೆಗೆ ಹೆಂಗೆ ಲೈಫ್ ಹೋಗ್ತಾ ಇದೆ, ಜೊತೆಗೆ ಸಮಯ ಹೇಗೆ ಕೊಡ್ತೀರಿ, ಇದ್ರ ಜೊತೆಗೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇದೆ, ನಿಮಗೆ ಹೇಗೆ ನೋಡ್ತೀರಿ ಎಲ್ಲ ಅಂತ? ಅಂದರೆ ರಿಷಬ್ ಅವರು ತುಂಬ ಬ್ಯುಸಿ ಇರೋದ್ರಿಂದ ಅವರು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅವ್ರಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿಲ್ಲ, ಈವನ್ ಡ್ಯೂರಿಂಗ್ ಕಾಂತಾರ ಆಲ್ಸೋ. ಸೊ ಅದರಿಂದ ನಾನು ಸೆಟ್ಟಲ್ ಬೆಳಗ್ಗೆ ಹೋಗಿ ಸಂಜೆವರೆಗೂ ಕೆಲಸ ಮಾಡಿ ಮತ್ತೆ ಬಂದು ಮಕ್ಳ ಜೊತೆಗೆ ಸ್ವಲ್ಪ ಹೊತ್ತಿದ್ದು, ಅದಾದಮೇಲೆ ನಂದು ಪ್ರೊಡಕ್ಷನ್ ಬೇಸ್ಗೆ ಹೋಗಿ ಕೆಲಸಗಳು ಮಾಡ್ತಿದ್ದೆ, ಬಿಕಾಸ್ ಅವ್ರ ಹೋಮ್ವರ್ಕ್ ಆಗಿರ್ಬೋದು ಬೇರೆದೆಲ್ಲ. ಸೊ ನಾನು ನಂದು ಕೆಲಸಗಳು ಬಿಟ್ಟು ಇನ್ನೆಲ್ಲ ಟೈಮು ಮಕ್ಕಳಿಗೆ ಮೀಸಲಿಟ್ಟಿದ್ದೀನಿ, ಅವ್ರ ಜೊತೆಗೇನೆ ಇರ್ತೀನಿ. ಖುಷಿ ಆಗುತ್ತೆ. ಅಂದರೆ ಲೈಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಜನ್ರೇಷನಲ್ಲಿ. ಲೈಕ್ ಇಟ್ಸ್ ನಾಟ್ ಲೈಕ್ ನಮ್ಮ ಟೈಮಲ್ಲಿ ಇದ್ದಿದ್ದು ಪೇರೆಂಟಿಂಗ್ ಇವತ್ತಿಗೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಐ ಆಮ್ ಟ್ರೈಂಗ್ ಟು ಗಿವ್ ಮೋರ್ ಟೈಮ್ ಟು ದಮ್. ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಏನಾದರೂ ಹೇಳೋದಾದರೆ?
ಸದ್ಯಕ್ಕೆ ನಮ್ಮ ಪ್ರೊಡಕ್ಷನ್ ಹೌಸಿಂದ ಅಂದರೆ ನಾವು ಇವಾಗ ಒಂದು 4-5 ಇಯರ್ಸ್ ಆದಮೇಲೆ ಬ್ಯಾಂಗ್ಳೂರ್ ಕಡೆಗೆ ಬಂದು ಸ್ಲೋಲಿ ಸೆಟ್ಲಿಂಗ್ ಡೌನ್ ಇನ್ನು ನಮ್ಮದು ಪ್ರೊಡಕ್ಷನ್ ಹೌಸಿಂದ ಇವಾಗ 1-2 ಸಿನಿಮಾಗಳಾಗ್ತಾ ಇದೆ, ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾನು ಇವಾಗ ಮಕ್ಳ ಜೊತೆಗೆ ನಂದು ಆಫೀಸು ಕೆಲಸ ಇದರಲ್ಲೆಲ್ಲ ಸೆಟಲ್ ಆಗ್ತಾ ಇದ್ದೀನಿ. ಒಂದಿಷ್ಟು ಒಳ್ಳೊಳ್ಳೆ ಕಥೆಗಳು ಬಂದಿದೆ, ಕಾಸ್ಟ್ಯೂಮ್ ಡಿಸೈನಿಂಗಿಗೆ ಕೇಳ್ತಾ ಇದ್ದೀನಿ, ಅದ್ರ ಮೇಲೆ ಸಹ ವರ್ಕ್ ನಡೀತಾ ಇದೆ. ರಿಷಬ್ ಅವ್ರ ಕೆಲಸ ಅವ್ರದ್ದು ಶೂಟಿಂಗ್ ನಡೀತಾ ಇದೆ. ಸಿನಿ ಪ್ರೇಕ್ಷಕರ ಒಂದು ಪ್ರಶ್ನೆ ಏನಂತಂದ್ರೆ ಮತ್ತೆ ಶೆಟ್ಟರ್ ಹವಾ ಯಾವಾಗ ಮುಂದುವರಿಯುತ್ತೆ ಅಂತ ಹೇಳಿ, ರಕ್ಷಿತ್ ಶೆಟ್ಟಿ ಯಾವಾಗ ವಾಪಸ್ ಬರ್ತಾರೆ, ಮತ್ತೆ ಯಾವ ಸಿನಿಮಾ ಮಾಡ್ತಾರೆ, ಹೇಗೆ ಅನ್ನೋಂಥ ಪ್ರಶ್ನೆ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ತಾವು. ಇದೊಂದು ಕ್ವೆಶನ್ ನನ್ನ ತಲೆಯಲ್ಲೂ ತುಂಬ ಟೈಮಿಂದ ಇತ್ತು, ಒಂದು ಒಳ್ಳೆ ಅವಕಾಶ ಇದು. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಡಸ್ಟ್ರಿಗೆ ತುಂಬ ದೊಡ್ಡ ಇತಿಹಾಸ ಇದೆ. ಅಂದರೆ ಅದು ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಗೊತ್ತಿಲ್ಲ, ಒಂದು ಶೆಟ್ರ್ ಗ್ಯಾಂಗ್ ಅಂತ ಸ್ಟಾರ್ಟ್ ಆಯಿತು ಮೋಸ್ಟ್ಲಿ. ಅಂದರೆ ಆ ಟೈಮಲ್ಲಿ ಈಗ ರಾಜ ಅವ್ರದ್ದು ಒಂದು ಸಿನಿಮಾ, ರಕ್ಷಿತ್ ಅವ್ರದ್ದು ಒಂದು ಸಿನಿಮಾ, ರಿಷಬ್ ಅವ್ರ ಸಿನಿಮಾ, 3 ಸಿನಿಮಾ ವರ್ಕ್ ಆಗಿರೋದ್ರಿಂದ ಇರ್ಬೋದು. ಶೆಟ್ಟಿ ಗ್ಯಾಂಗ್ ಅಂತ ಆಯಿತು, ಶೆಟ್ರ್ ಸಿನಿಮಾಗಳೇ ವರ್ಕ್ ಆಗ್ತಿದೆ ಅಂತ ಆಯಿತು. ಬಟ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಯಾಕಂದರೆ ಇಂಡಸ್ಟ್ರಿಗೆ ತುಂಬ ದೊಡ್ಡ ಇತಿಹಾಸ ಇದೆ. ಪ್ರತಿಯೊಬ್ಬರು ಇಲ್ಲಿ ಬಂದಿರೋ ಡೈರೆಕ್ಟರ್ ಆಗಿರಲಿ, ಆ್ಯಕ್ಟರ್ಗಳಾಗಿರಲಿ, ಟೆಕ್ನಿಷಿಯನ್ಸ್, ಅವರೆಲ್ಲರೂ ಕೊಡುಗೆಯಿಂದ ಇವತ್ತು ಇಂಡಸ್ಟ್ರಿ ನಿಂತಿದೆ. ಆ ಇಂಡಸ್ಟ್ರಿ ಇದ್ಮೇಲೆ ನಾವು ಬಂದಿರೋದಲ್ವ. ಸೊ ನಾವು ನಮ್ಮ ಕೈಯಲ್ಲಿ ಏನಾಗುತ್ತೆ, ನಮ್ಮ ಸ್ಟ್ರೆಂತ್ಗೆ ಎಷ್ಟು ಮಾಡೋದಕ್ಕಾಗತ್ತೆ ಅಷ್ಟು ಬೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಬೈ ಗಾಡ್ ಗ್ರೇಸ್ ಅದು ಜನ ಸ್ವೀಕಾರ ಮಾಡ್ತಾ ಇದ್ದಾರೆ, ವರ್ಕ್ ಆಗ್ತಿದೆ. ದಟ್ ಡಸಂಟ್ ಮೀನ್ ಶೆಟ್ರ್ ಗ್ಯಾಂಗ್ ಸಿನಿಮಾಗಳು ಮಾತ್ರ ವರ್ಕ್ ಆಗ್ತಿದೆ, ಇಲ್ಲ ನಾವು ಮಾತ್ರ ಏನೋ ಮಾಡ್ತಾ ಇದ್ದೀವಿ, ಇಲ್ಲ ನಾವು ಮಾತ್ರ ಟ್ಯಾಲೆಂಟೆಡ್, ಆ ಥರದ್ದೆಲ್ಲ ಖಂಡಿತ ಇಲ್ಲ. ಬಂದಿರೋ ಅವಕಾಶಗಳನ್ನು ತುಂಬ ಚೆನ್ನಾಗಿ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಂಡು ಇಲ್ಲಿ ಎಲ್ರದ್ದು ಕೊಡುಗೆ ಇದೆ. ಸೊ ನಾನು ಈ ಕಾನ್ಸೆಪ್ಟಲ್ಲಿ ಶೆಟ್ರ್ ಗ್ಯಾಂಗ್ ಇಲ್ಲ, ಇವ್ರ ಸಿನಿಮಾಗಳೇ ವರ್ಕ್ ಆಗುತ್ತೆ, ಇವರಿಂದ ಯಾರು ಒಬ್ಬರಿಂದನೂ ಇಂಡಸ್ಟ್ರಿ ಆಗಲ್ಲ. ಇಂಡಸ್ಟ್ರಿ ತುಂಬ ಜನ ಶ್ರಮದಿಂದ ಆಗಿದೆ. ಇವತ್ತು ತುಂಬ ಜನ ಇಂಡಸ್ಟ್ರಿಗೋಸ್ಕರ ಶ್ರಮ ಪಡ್ತಾ ಇದ್ದಾರೆ. ಮುಂದೆ ಬರೋರ್ಗೂ ಕೂಡ ನಾವು ಒಂದು ವೇದಿಕೆ ಮಾಡಿಕೊಡ್ಬೇಕು. ಅಂದರೆ ಯಾವ ಥರದ ಕೆಲಸಗಳು ಮಾಡಬೇಕು ಅಂದರೆ, ಮುಂದೆ ಬರೋರು ನೆನ್ಪಿಟ್ಕೊಂಡು ಇಂಥದ್ದೊಂದು ಸಿನಿಮಾ ಇತ್ತಪ್ಪ, ಇಲ್ಲಿ ಹೀಗೆ ಕೆಲಸ ಮಾಡಿದ್ರು ಅಂತ ಹೇಳೋದಾಗಬೇಕು. ಬಿಟ್ಟರೆ ಖಂಡಿತ ಯಾರು ಒಬ್ಬರಿಂದ ಇಂಡಸ್ಟ್ರಿ ಇಲ್ಲ, ಯಾವ ಒಂದು ಗ್ಯಾಂಗಿಂದ ಇಂಡಸ್ಟ್ರಿ ಅಂತ ನನಗನ್ಸಲ್ಲ. ಓಕೆ, ಲಾಸ್ಟ್ ಕ್ವಶನ್. ರಿಯಲ್ ಹೀರೋಸ್, ರಿಪಬ್ಲಿಕ್ ಕನ್ನಡ ರಿಯಲ್ ಹೀರೋಸ್ ವೇದಿಕೆ ಮೇಲೆ ನಾವು ಕೂತಿದ್ದೀವಿ. ಈಗ ಸಾಧನೆ ಮಾಡಬೇಕು ಅನ್ನುವಂತಹ ಯುವ ಶಕ್ತಿಗೆ ನಿಮ್ಮ ಸಂದೇಶ ಏನು? ದಯವಿಟ್ಟು ನೀವು ಏನು ಕೆಲಸ ಮಾಡ್ತೀರಾ ಆ ಕೆಲಸದ ಬಗ್ಗೆ ಒಂದು ರೆಸ್ಪೆಕ್ಟ್ ಇರಲಿ. ನೀವು ಯಾವತ್ತು ನಿಮ್ಮ ಕೆಲಸನ ರೆಸ್ಪೆಕ್ಟ್ ಮಾಡ್ತೀರಾ, ನಿಮಗೆ ಸಿಕ್ಕಿರೋ ಅವಕಾಶನ ರೆಸ್ಪೆಕ್ಟ್ ಮಾಡ್ತೀರಾ, ಆವಾಗ ಲೈಫ್ ನಿಮಗೆ ತುಂಬ ಜಾಸ್ತಿ ಬ್ಲೆಸ್ಸಿಂಗ್ಸ್ಗಳು, ತುಂಬ ದಾರಿಗಳು ಓಪನ್ ಆಗ್ತಾ ಹೋಗುತ್ತೆ. ಆಮೇಲೆ ಆದಷ್ಟು ಅಂದರೆ ಹಾರ್ಡ್ ವರ್ಕೇ ಮಾಡಬೇಕಂತಿಲ್ಲ, ದೆರ್ ಆರ್ ವೇಸ್. ಇವತ್ತು ಸ್ಮಾರ್ಟ್ ವರ್ಕು ಮಾಡ್ಬೋದು, ಬಟ್ ಏನು ಮಾಡ್ತೀರಾ ಅದನ್ನು ಆನೆಸ್ಟಾಗಿ ಮಾಡಿ. ಲೈಫಲ್ಲಿ ಯಾವತ್ತೂ ಯಾರಿಗೂ ಮೋಸನೂ ಮಾಡಬೇಡಿ, ಬೇರೆಯವರಿಂದ ಮೋಸ ಹೋಗೋಷ್ಟು ಇನ್ನೋಸೆಂಟ್ ಆಗೂ ಇರಬೇಡಿ. ಅಷ್ಟೇ. ಅಂದರೆ ಎಲ್ಲರಿಗೂ ನಿಮ್ಮ ಸುತ್ತಮುತ್ತ ಇರೋರನ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ದೆರ್ ಇಸ್ ನಥಿಂಗ್ ಇನ್ ಲೈಫ್ ಅದರ್ ದ್ಯಾನ್ ಬೀಯಿಂಗ್ ಪಾಸಿಟಿವ್ ಅಂತ ನಾನು ಬಿಲೀವ್ ಮಾಡ್ತೀನಿ. ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡಿ. ಆ್ಯಂಡ್ ಸಮ್ಟೈಮ್ ತುಂಬ ಭಯ ಆಗುತ್ತೆ. ಅಂದರೆ ನ್ಯೂಸ್ ಚಾನಲ್ ಹೌದು ಇವತ್ತೇನು ನಡೀತಿದೆ ಸಮಾಜದಲ್ಲಿ ಅದನ್ನು ಎತ್ತಿ ತೋರಿಸ್ತೀರಾ, ಸಮ್ಟೈಮ್ ಅದು ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ ಯಾಕೆ ಈ ಜನ್ರೇಷನ್ ಈ ಥರ ಆಗ್ತಿದೆ ಅಂತೆಲ್ಲ ಅನಿಸ್ಬಿಡುತ್ತೆ. ಸೊ ದಯವಿಟ್ಟು ಐ ಥಿಂಕ್ ಪೇರೆಂಟ್ಸ್ ಕೂಡ ಸ್ವಲ್ಪ, ಇಟ್ಸ್ ನಾಟ್ ಓನ್ಲಿ ಜನ್ರೇಷನು ಕಿಡ್ಸ್ ಅನ್ನೋದ್ಗಿಂತ ಪೇರೆಂಟಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ರಿಯಲ್ ಹೀರೋಯಿನ್ ಮಿಸ್ಸಸ್ ರಿಷಬ್ ಶೆಟ್ಟಿ, ಪ್ರಗತಿ ರಿಷಬ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಚಪ್ಪಾಳೆ. ಹಾಗೆ